ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದು ಕನ್ನಡ ಸಿನಿ ಪ್ರೇಮಿಗಳು ತುಂಬಾ ದಿನದಿಂದ ಕಾಯುತ್ತಿದ್ದ ಕರಾವಳಿ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ. ಮೊದಲ ನೋಟದಲ್ಲೇ ಇದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ ಎನ್ನುವುದು ಗೊತ್ತಾಗುತ್ತದೆ. ನಿರ್ದೇಶಕ ಗುರುದತ್ ಗಾನಿಗ ಕರಾವಳಿ ಭಾಗದ ಪ್ರಕೃತಿ, ಸಂಸ್ಕೃತಿ ಮತ್ತು ಅಲ್ಲಿನ ಬದುಕನ್ನು ಒಂದು ವಿಭಿನ್ನ ಕಥೆಯೊಂದಿಗೆ ಬೆಸೆದಿದ್ದಾರೆ. ಕಥೆಯ ಹಿನ್ನೆಲೆ ಕಂಬಳ, ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಘರ್ಷ ಹಾಗೂ ಕರಾವಳಿಯ ನೆಲದ ಭಾವನೆಗಳ ಸುತ್ತ ಸಾಗುತ್ತದೆ. ಟ್ರೇಲರ್ನ ಮೊದಲ ದೊಡ್ಡ ಪ್ಲಸ್ ಎಂದರೆ ಅದು ವಿಜುವಲ್ ಪ್ರೆಸೆಂಟೇಷನ್. ಪ್ರತಿಯೊಂದು ಫ್ರೇಮ್ ದೊಡ್ಡ ಪರದೆಯಲ್ಲಿ ನೋಡಬೇಕೆನ್ನಿಸುವಷ್ಟು ಶ್ರೀಮಂತವಾಗಿದೆ. ಕಡಲ ತೀರ, ಮಳೆ, ಕಾಡು, ಮಣ್ಣಿನ ಬಣ್ಣ ಎಲ್ಲವೂ ಸಿನಿಮಾಗೆ ಒಂದು ವಿಶಿಷ್ಟ ಆತ್ಮವನ್ನು ನೀಡುತ್ತದೆ. ಎರಡನೇ ದೊಡ್ಡ ಹೈಲೈಟ್ ಸಚಿನ್ ಬಸೂರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್. ಟ್ರೇಲರ್ನಲ್ಲಿ ಸಂಗೀತ ಕಥೆಯನ್ನು ಮುಂದಕ್ಕೆ ತಳ್ಳುವ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ಹಲವಾರು ದೃಶ್ಯಗಳಲ್ಲಿ ಸಂಭಾಷಣೆಗಿಂತ ಸಂಗೀತವೇ ಹೆಚ್ಚು ಪರಿಣಾಮ ಬೀರುತ್ತದೆ. ಪ್ರಜ್ವಲ್ ದೇವರಾಜ್ ಅವರ ಪಾತ್ರ ಟ್ರೇಲರ್ನಲ್ಲಿ ವಿಭಿನ್ನವಾಗಿ ಕಾಣುತ್ತದೆ. ಜೊತೆಗೆ ರಾಜ್ಬಿ ಶೆಟ್ಟಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಪ್ರೇಕ್ಷಕರ ಗಮನ ಸೆಳೆಯುತ್ತದೆ. ಇವರಿಬ್ಬರ ಪಾತ್ರಗಳ ನಡುವೆ ಏನು ಸಂಬಂಧ ಎಂಬ ಕುತೂಹಲವನ್ನು ಟ್ರೇಲರ್ ಕೊನೆಯವರೆಗೆ ಉಳಿಸಿಕೊಂಡಿದೆ. ಟ್ರೇಲರ್ನ ಎಡಿಟಿಂಗ್ ಕೂಡ ಬಹಳ ಬುದ್ಧಿವಂತಿಕೆಯಿಂದ ಮಾಡಲಾಗಿದೆ. ಕಥೆಯ ಪ್ರಮುಖ ತಿರುವುಗಳನ್ನು ಬಹಿರಂಗಪಡಿಸದೆ ಪ್ರಶ್ನೆಗಳನ್ನೇ ಬಿಟ್ಟು ಹೋಗುತ್ತದೆ. ಇದು ಒಳ್ಳೆಯ ಟ್ರೇಲರ್ನ ಲಕ್ಷಣ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಟ್ರೇಲರ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಲವಾರು ಇದರ ಮೇಕಿಂಗ್, ಸಿನಿಮಾಟೋಗ್ರಫಿ ಮತ್ತು ವಾತಾವರಣವನ್ನು ಮೆಚ್ಚಿಕೊಂಡಿದ್ದಾರೆ. ಕೆಲವು ಪ್ರೇಕ್ಷಕರು ಇದು ಕರಾವಳಿ ಸಂಸ್ಕೃತಿಯನ್ನು ಹೊಸ ರೀತಿಯಲ್ಲಿ ತೋರಿಸುವ ಪ್ರಯತ್ನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಟ್ರೇಲರ್ ಬಿಡುಗಡೆಯ ಜೊತೆಗೆ ಒಂದು ವಿವಾದ ಚರ್ಚೆಗೆ ಬಂದಿದೆ. ಪ್ರಜ್ವಲ್ ದೇವರಾಜ್ ಅವರ ಡಬ್ಬಿಂಗ್ ಧ್ವನಿ ಕುರಿತು ಕೆಲ ಅಭಿಮಾನಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಟ್ರೇಲರ್ ಲಾಂಚ್ ಕಾರ್ಯಕ್ರಮದಲ್ಲೂ ಇದೇ ವಿಚಾರ ಹೆಚ್ಚು ಚರ್ಚೆಯಾಯಿತು. ನಂತರ ನಿರ್ದೇಶಕ ಗುರುದತ್ ಗಾನಿಗ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದು, ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದ್ದಾರೆ. ನಮ್ಮ ಅಭಿಪ್ರಾಯ ಏನೆಂದರೆ, ಇಂತಹ ವಿಚಾರಗಳು ಸಿನಿಮಾದ ಮುಖ್ಯ ವಿಷಯವನ್ನು ಮರೆಯಾಚಬಾರದು. ಈ ಚಿತ್ರ ಟ್ರೇಲರ್ನಲ್ಲಿ ಕಾಣುತ್ತಿರುವ ಶ್ರಮ ಮತ್ತು ಗುಣಮಟ್ಟವೇ ಹೆಚ್ಚು ಮಾತಾಡಬೇಕು. ಇನ್ನು ಬಿಡುಗಡೆಗೆ ಸಮಯ ಇದೆ. ಚಿತ್ರತಂಡ ಮತ್ತು ಸಂಬಂಧಪಟ್ಟ ಎಲ್ಲ ಕುರಿತು ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಶಾಂತಿಯುತವಾಗಿ ಬಗೆಹರಿಸಲಿ. ಅಭಿಮಾನಿಗಳು ಕೂಡ ಸಿನಿಮಾವನ್ನೇ ಕೇಂದ್ರವಾಗಿಕೊಂಡು ಬೆಂಬಲ ನೀಡಿದರೆ ಅದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದು. ಒಟ್ಟಾರೆ ನೋಡಿದರೆ ಕರಾವಳಿ ಟ್ರೇಲರ್ ಈ ವರ್ಷದ ಅತ್ಯಂತ ಕುತೂಹಲಕಾರಿ ಕನ್ನಡ ಟ್ರೇಲರ್ಗಳಲ್ಲಿ ಒಂದಾಗಿದೆ. ವಿಜುವಲ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಸಂಸ್ಕೃತಿ, ಪ್ರಸ್ತುತಿ ಮತ್ತು ಸಸ್ಪೆನ್ಸ್ ಎಲ್ಲವೂ ಸೇರಿ ದೊಡ್ಡ ಪರದೆಯಲ್ಲಿ ವಿಭಿನ್ನ ಅನುಭವ ನೀಡುವ ಭರವಸೆ ಮೂಡಿಸಿದೆ. ನಿಮಗೆ ಟ್ರೇಲರ್ ಹೇಗನಿಸಿತು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಂತಹ ಕನ್ನಡ ಸಿನಿಮಾ ಅಪ್ಡೇಟ್ಗಳು ಮತ್ತು ಟ್ರೇಲರ್ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ ಮೂವಿವರ್ಸ್ ಕನ್ನಡ.